ಸಿಂಹರಾಶಿ ವ್ಯಾವಹಾರಿಕವಾಗಿ ತುಂಬ ತೊಂದರೆ ಪಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬೇಡ. ಯಾವುದೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ, ಅದಕ್ಕೆ ನಿಮ್ಮ ಶಕ್ತಿಯನ್ನು ಮೀರಿ ಮತ್ತೆ ಮತ್ತೆ ಒತ್ತಡಗಳನ್ನು ಹಾಕ್ತಾ ಆ ಕೆಲಸವನ್ನು ಮಾಡಲೇಬೇಕು ಅನ್ನುವಂತಹ ಹಠ ಬೇಡ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಶ್ರಮ ವ್ಯರ್ಥವಾಗತ್ತೆ. ಅಂತಹ ವ್ಯರ್ಥವಾದ ಕೆಲಸಕ್ಕೆ ಯಾಕೆ ಶ್ರಮ ಪಡ್ತೀರಿ ಅನ್ನುವಂಥದ್ದು. ಉದ್ಯೋಗದಲ್ಲಿ ಆದಷ್ಟು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಆಗ ನೀವು ಮಾಡುವಂತಹ ಉದ್ಯೋಗ ಸರಿಯಾದಂತಹ ಗುಣಮಟ್ಟವನ್ನು ಕಾಪಾಡಿಕೊಳ್ಬೋದು. ಇಲ್ಲ ಅಂತಾದರೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗತ್ತೆ. ಚಿಕ್ಕ ಮಕ್ಕಳ ಬಗ್ಗೆ ಹೆಚ್ಚು ಅಭಿಮಾನವನ್ನು ಇಟ್ಕೊಳ್ಳಿ. ಆ ಮಕ್ಕಳು ಪ್ರೀತಿಯಿಂದ ನಿಮ್ಮನ್ನು ಮಾತಾಡಿಸ್ತಕ್ಕಂಥದ್ದು ನಿಮ್ಮ ಕೆಲಸಕ್ಕೆ ಒಂದು ರೀತಿಯ ಹುಮ್ಮಸ್ಸು, ಒಂದು ರೀತಿಯ ಉತ್ತೇಜನ. ಆ ರೀತಿಯ ಕೆಲಸವನ್ನು ಮತ್ತೆ ನಾನು ಮಾಡಬೇಕು, ಇನ್ನಷ್ಟು ಮಾಡಬೇಕು, ಮತ್ತಷ್ಟು ಮಾಡಬೇಕು, ಸಮಾಜಕ್ಕೆ ಅಂತಹ ಕೊಡುಗೆಯನ್ನು ಕೊಡಬೇಕು, ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗಬೇಕು, ಕಿರಿಯರು ಇದರಿಂದ ಪ್ರಭಾವಿತರಾಗಬೇಕು ಅನ್ನುವಂತಹ ಉದ್ದೇಶ ನಿಮ್ಮದಾಗಿರಬೇಕು. ಮನೆಯ ವಾತಾವರಣ ಸೌಹಾರ್ದಯುತವಾಗಿರುತ್ತೆ. ಮನೆಯವರ ಸಹಕಾರ, ಮನೆಯವರ ಬೆಂಬಲ, ಅವರ ಒಂದು ಆಶೀರ್ವಾದ, ಒಳ್ಳೆಯ ಮಾತು ನಿಮಗೆ ದಾರಿದೀಪವಾಗುತ್ತೆ. ಅದನ್ನು ಸದಾ ನೀವು ನಿಮ್ಮದಾಗಿಸ್ಕೊಳ್ಬೇಕು ಅನ್ನುವಂಥದ್ದು. ಜನ ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ. ನಿಮ್ಮಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆ, ನಿಮ್ಮ ಪ್ರತಿಭೆ ಎಲ್ಲಿ ಸಮಾಜಕ್ಕೆ ತಲುಪುತ್ತೋ, ಎಲ್ಲಿ ಜನ ಅದನ್ನು ಕೇಳ್ತಾರೋ, ಕಾಣ್ತಾರೋ, ಗುರುತಿಸ್ತಾರೋ, ಅಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ, ಅವಕಾಶ ಇಲ್ಲದೇ ಇದ್ದರೆ ಶ್ರವಣ ಮಾಡಿ. ಶುಭವಾಗಿ. ಕನ್ಯಾರಾಶಿ, ನಿಮ್ಮ ವರ್ತನೆಯಿಂದ ಆತ್ಮೀಯರು ದೂರವಾಗ್ತಕ್ಕಂಥದ್ದು, ಸಂಬಂಧಿಕರು ದೂರವಾಗ್ತಕ್ಕಂಥದ್ದು. ನಿಮ್ಮನ್ನು ನೋಡಿದ್ರೆ ಅಷ್ಟಕ್ಕಷ್ಟೇ, ಎಷ್ಟು ಬೇಕೋ ಅಷ್ಟೇ ಅನ್ನುವಂತಹ ರೀತಿಯಲ್ಲಿ ಜನ ದೂರ ಉಳಿತಾರೆ. ಯಾರೂ ಕೂಡ ಹತ್ತಿರಕ್ಕೆ ಬಂದು ನಿಮಗೇನೋ ಸಹಾಯ ಮಾಡಬೇಕು, ಸಹಕರಿಸಬೇಕು, ನಿಮ್ಮ ಜೊತೆಯಲ್ಲಿರಬೇಕು, ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಬೇಕು ಅನ್ನುವಂತಹ ಭಾವನೆಯಲ್ಲಿ ಇರುವುದಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ನಡೆ, ನುಡಿ, ಆಡುವಂತಹ ಮಾತು, ನಡ್ಕೊಳ್ಳುವಂತಹ ರೀತಿ. ಇದು ಮುಖ್ಯವಾದ ಕಾರಣವಾಗುತ್ತೆ. ಕುಟುಂಬದಲ್ಲಿ ಇಲ್ಲ ಸಲ್ಲದ ವಿಚಾರಕ್ಕೆಲ್ಲ ಕಿರಿಕಿರಿ ಆಗುತ್ತೆ. ಯಾವ ವಿಷಯ ಬೇಕು, ಯಾವುದು ಬೇಡ, ಬೇಕಾದ್ದಕ್ಕೆ ಬೇಡ ಅಂತ ಹೇಳೋದು, ಬೇಡದೇ ಇರುವಂಥದ್ದನ್ನೇ ಮುನ್ನೆಲೆಗೆ ತಂದು ಇದಾಗಬೇಕು ಅಂತ ಹೇಳಿ ಹಠ ಮಾಡುವಂಥದ್ದು, ಇದೆಲ್ಲ ಕಿರಿಕಿರಿಗೆ ಕಾರಣವಾಗ್ತಕ್ಕಂಥದ್ದು. ಮಧ್ಯಾಹ್ನದ ವೇಳೆಗೆ ಏನೋ ಸಿಹಿ ಸುದ್ದಿಯನ್ನು, ಶುಭ ಸುದ್ದಿಯನ್ನು ಕೇಳತಕ್ಕಂತಹ ಒಂದು ಸೂಚನೆ ಇರುವಂಥದ್ದಿದೆ. ಪ್ರಯಾಣದ ವೇಳೆ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಅನಗತ್ಯವಾದಂತಹ ಪ್ರಯಾಣವನ್ನು ಬಿಟ್ಟುಬಿಡಿ, ಮುಂದಕ್ಕೆ ಹಾಕಿ, ಈ ದಿವಸ ಅದು ಬೇಡ ಅನ್ನುವಂಥದ್ದು. ಸಾಮಾನ್ಯವಾಗಿ ನಿತ್ಯವಾದಂತಹ ಪ್ರಯಾಣದಲ್ಲೂ ಕೂಡ ತೊಂದರೆಯ ಸೂಚನೆಗಳಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಿ ಎನ್ನುವಂಥದ್ದು. ಮಾತಿನಿಂದ ಕೆಲಸಗಳೆಲ್ಲ ಹಾಳಾಗುತ್ತೆ. ಆಗಬೇಕಾದಂತಹ ಕೆಲಸಕ್ಕೂ ಕೂಡ ನೀವೇ ಅಡ್ಡಿಯಾಗ್ತೀರಿ. ನಿಮ್ಮ ಮಾತೇ ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು ಮುಖ್ಯ. ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಸಿಹಿ ಸುದ್ದಿಯನ್ನು ಕೇಳ್ತೀರಿ. ವೃತ್ತಿಯಲ್ಲಿ ಏನೋ ಗಣನೀಯವಾದಂತಹ ಬೆಳವಣಿಗೆ, ಲಾಭ, ಅಭ್ಯುದಯ, ಅಥವಾ ಒಂದು ರೀತಿಯ ನಿಮ್ಮ ವೃತ್ತಿಯನ್ನು ಮೇಲ್ದರ್ಜೆಗೆ ಕೊಂಡು ಹೋಗ್ತಕ್ಕಂಥದ್ದು, ಅದರಿಂದ ಆಗತಕ್ಕಂತಹ ಸವಲತ್ತುಗಳನ್ನು ನೀವು ಪಡೆದು ಸಂತೋಷ ಪಡುವಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಆಗತ್ತೆ ಅಂತ ಅರ್ಥ. ಮನೆಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡಿ ತರುವ ವಿಚಾರದಲ್ಲಿ ಆಲೋಚನೆಗಳು ಹೆಚ್ಚಾಗತ್ತೆ. ಯಾವ ವಸ್ತು ಅಗತ್ಯ ಇದೆಯೋ ಅಥವಾ ಇರುವಂತಹ ವಸ್ತುವನ್ನು ಇನ್ನಷ್ಟು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥದ್ದು, ಈ ರೀತಿಯ ಆಲೋಚನೆಗಳು ಬಂದು ಹೊಸ ವಸ್ತುವಿನ ಖರೀದಿಗೆ ಮುಂದಾಗ್ತಕ್ಕಂತಹ ಒಂದು ವಿಚಾರ. ನಿಮ್ಮ ಪ್ರಗತಿಯಿಂದ ಬೇರೆಯವರು ಉತ್ಸುಕರಾಗ್ತಾರೆ. ನಿಮ್ಮ ದಿನದಿನದ ಏಳಿಗೆಯನ್ನು ನೋಡಿ ಬೇರೆಯವರೂ ಕೂಡ ಅದರಿಂದ ನಾವು ಇಷ್ಟು ಕಷ್ಟಪಡಬೇಕು, ಹೀಗಾಗಬೇಕು, ನಾವು ಈ ರೀತಿಯಲ್ಲಿ ಬೆಳಿಬೇಕು ಅನ್ನುವಂತಹ ಭಾವನೆಗೆ ಒಳಗಾಗುವಂಥದ್ದು. ಹಿರಿಯರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಬೇಕು. ಯಾವುದನ್ನು ಕೂಡ ಉಪೇಕ್ಷೆ ಮಾಡಬಾರ್ದು. ದೊಡ್ಡವರು ಏನಾದರೂ ಹೇಳ್ತಾ ಇದ್ದಾರೆ ಅಂತಾದರೆ ನಮ್ಮ ಒಳಿತಿಗೋಸ್ಕರನೇ ಅವರು ಹೇಳ್ತಾರೆ ಅನ್ನುವಂತಹ ಸಂಪೂರ್ಣವಾದಂತಹ ಭಾವನೆ, ಆ ಒಂದು ಶ್ರದ್ಧೆ, ಭಕ್ತಿ, ಹಿರಿಯರಲ್ಲಿ ಗೌರವ ನಿಮಗೆ ಹೆಚ್ಚಾಗಬೇಕಾದಂಥದ್ದು. ಅನೇಕ ಜನ ನಿಮ್ಮ ವಿಶ್ವಾಸಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮ ಒಡನಾಟ ಬೇಕು, ನಿಮ್ಮನ್ನು ಸಂಪರ್ಕ ಮಾಡಬೇಕು, ನಿಮ್ಮ ಹತ್ರ ಏನಾದರೂ ಕೇಳಿ ತಿಳಿಬೇಕು, ನಿಮ್ಮ ಜೊತೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇರಬೇಕು ಅಂತಕ್ಕಂತಹ ಭಾವನೆಯಿಂದ ಮಾತುಗಳನ್ನು ಆಡ್ತಾರೆ. ಸಾಮಾಜಿಕವಾಗಿ ನೀವು ಎತ್ತರಕ್ಕೆ ಬೆಳಿತೀರಿ. ವೈಯಕ್ತಿಕವಾದಂತಹ ಕೆಲವು ವಿಚಾರಗಳನ್ನು ದೂರ ಮಾಡಿಬಿಡಿ.
ಮನುಷ್ಯನನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಮಾಜಕ್ಕೆ ಒಳ್ಳೆಯ ಸಂದೇಶವೋ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಸಾಮೂಹಿಕವಾಗಿ ಒಪ್ಪಿಕೊಳ್ತಕ್ಕಂತಹ ಕೆಲಸ ಏನಿದೆ ಅದು ನಿಮ್ಮಿಂದ ಆಗತ್ತೆ. ಜನ ನಿಮ್ಮನ್ನು ಗೌರವಿಸ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಶರಭೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾದ. ವೃಶ್ಚಿಕ ರಾಶಿ, ವ್ಯಾಪಾರಸ್ಥರಿಗೆ ಹಣಕಾಸಿನ ಸಮಸ್ಯೆ ಉಂಟಾಗುವಂಥದ್ದು. ನಿಮ್ಮ ವ್ಯಾಪಾರಕ್ಕೆ ಪೂರಕವಾದಂತಹ ಹಣಕಾಸು ಸಮರ್ಪಕವಾಗಿ ಈ ದಿವಸ ನಿಮಗೆ ಸಿಕ್ಕುವುದಿಲ್ಲ. ಅದು ಬೇಸರಕ್ಕೆ ಅಥವಾ ಯಾವುದೋ ಒಂದು ರೀತಿಯ ಉತ್ಸಾಹ ಕುಂದುದಕ್ಕೆ ಕಾರಣವಾಗುತ್ತೆ. ಆ ರೀತಿ ಮಾಡಿಕೊಳ್ಬಾರ್ದು. ಹಣದ ವ್ಯವಸ್ಥೆ ಆಗಲಿಲ್ಲ ಅಂತಂದರೆ ಮತ್ತೆ ಪ್ರಯತ್ನವನ್ನು ಮಾಡಿ, ಅಗತ್ಯವಿದ್ದರೆ ಸಾಲವನ್ನು ಮಾಡಿ ನಾಳೆ ತೀರಿಸಲಿಕ್ಕೆ ಅವಕಾಶಗಳಿರುತ್ತೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿಯ ಸೂಚನೆಯಾಗಿರುತ್ತೆ. ಹಣ ಹೂಡಿಕೆಗೆ ಒಳ್ಳೆಯ ಸಮಯ. ಇದು ಪ್ರಚೋದನೆ ಅಲ್ಲ, ಅಂದರೆ ಹಣವನ್ನು ಎಲ್ಲೋ ಹೂಡಿಕೆ ಮಾಡಿ ಲಾಭ ಬರುತ್ತೆ ಅನ್ನುವಂತಹ ಮಾತಲ್ಲ. ಆದರೆ ಸಮಯ ಚೆನ್ನಾಗಿದೆ, ನಿಮ್ಮ ಆಲೋಚನೆಗಳು ನಿಮ್ಮ ಪ್ರಯತ್ನಗಳು ಆ ದಿಕ್ಕಿನಲ್ಲಿದ್ದರೆ ಇವತ್ತು ನೀವು ಆ ಕೆಲಸವನ್ನು ಮಾಡಬಹುದು ಅಂತ ಅರ್ಥ. ಭವಿಷ್ಯದ ಹಲವಾರು ಯೋಜನೆಗಳು ಸಾಕಾರವಾಗೋದಕ್ಕೆ ಅವಕಾಶ ಇದೆ. ಯಾವುದೋ ಆಪದ್ಧನ ಬೇಕು, ಮಕ್ಕಳ ವಿದ್ಯಾಭ್ಯಾಸವೋ, ಮಕ್ಕಳ ಮದುವೆಯೋ, ಮನೆ ಕಟ್ಟುವಂಥದ್ದು, ಇನ್ಯಾವುದೋ ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಭವಿಷ್ಯದಲ್ಲಿ ಮಾಡಬೇಕು. ಆದರೆ ಹಣದ ವ್ಯವಸ್ಥೆ ಪರಿಪೂರ್ಣವಾಗಿ ನಮಗೆ ಆ ಸಮಯಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನ ಇರುವಂಥವ್ರು, ಹಣವನ್ನು ಅಲ್ಪ ಸ್ವಲ್ಪವಾದರೂ ಕೂಡಿಟ್ಕೊಳ್ಬೇಕು ಅನ್ನುವಂಥವ್ರು ಆ ಪ್ರಯತ್ನವನ್ನು ಈ ದಿವಸ ಮುಂದುವರಿಸಿ ಅಂತಕ್ಕಂಥದ್ದು. ಮನೆಯಲ್ಲಿ ಶಿಸ್ತಿನಿಂದ ಇರೋದಕ್ಕೆ, ಶಿಸ್ತನ್ನು ಕಾಪಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅದು ಎಲ್ಲರಿಗೂ, ಇಡೀ ಕುಟುಂಬಕ್ಕೆ ಕ್ಷೇಮವಾಗುತ್ತೆ. ಶಾಂತಿಯಿಂದ ಸಮಯವನ್ನು ಕಳೀಬೇಕು. ಯಾವುದೇ ರೀತಿಯ ಅಶಾಂತಿಗೆ ಅವಕಾಶವನ್ನು ಕೊಡಲೇಬೇಡಿ. ಅಂತಹ ಘಟನೆಗಳು ಘಟಿಸುವಂತಹ ಸಂದರ್ಭದಲ್ಲಿ ನೀವಾದಷ್ಟು ಹಾಸ್ಯದಿಂದ ಆ ಸಮಯವನ್ನು ಬಹಳ ಮುಖ್ಯವಾಗಿ ಮುಂದಕ್ಕೆ ತಗೊಂಡು ಹೋಗಬೇಕಾದಂಥದ್ದು. ಜನರಿಗೆ ನಿಮ್ಮ ಬಗ್ಗೆ ಅತಿಯಾದಂತಹ ವಿಶ್ವಾಸ, ನಂಬಿಕೆ ಎಲ್ಲವೂ ಇದೆ. ನಿಮ್ಮ ಒಳ್ಳೆಯತನವನ್ನು ಜನ ಕೊಂಡಾಡ್ತಾರೆ. ಆದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ಉಳಿಸ್ಕೊಳ್ಳುವಂತಹ ಯೋಗ್ಯತೆ ನನಗಿದೆಯಾ ಅಂತ ಹೇಳಿ ನೀವು ಆಲೋಚನೆ ಮಾಡಬೇಕು. ಕಷ್ಟಪಟ್ಟಾದರೂ ಕೂಡ ಜನ ನಿಮ್ಮನ್ನು ಒಪ್ಪಿಕೊಂಡಿರತಕ್ಕಂಥದ್ದನ್ನು ಉಳಿಸ್ಕೊಳ್ಬೇಕಾಗುತ್ತೆ. ಬಹಳ ಮುಖ್ಯ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.